ಮನೆ ಕಟ್ಟಿಸ್ತಾ ಇದ್ದೀರಾ, ಮಟೀರಿಯಲ್ ಪರ್ಚೇಸ್ ಮಾಡ್ಬೇಕಾದ್ರೆ ಕನ್ಫ್ಯೂಷನ್ ಆಗ್ತಿದ್ಯಾ? ಈ ವಿಡಿಯೋ ನೋಡಿ. ಎಲ್ರಿಗೂ ನಮಸ್ಕಾರ. ಸ್ವಂತವಾಗಿ ನೀವೇ ಮನೆ ಕಟ್ಟಿಸ್ತಾ ಇದ್ದೀರಾ, ಮಟೀರಿಯಲ್ ಪರ್ಚೇಸ್ ಮಾಡಕ್ ಹೋಗ್ತಾ ಇದ್ದೀರಾ ಮಾರ್ಕೆಟ್ ಅಲ್ಲಿ. ಪರ್ಚೇಸ್ ಮಾಡ್ಬೇಕಾದ್ರೆ ಬೇಸಿಕಲಿ ಈ 5 ಪಾಯಿಂಟ್ ನ ಗಮನ ಇಟ್ಟು ಆಮೇಲೆ ಮಟೀರಿಯಲ್ ಪರ್ಚೇಸ್ ಮಾಡಿ. ಫಸ್ಟ್ ನಂಬರು, ನಿಮ್ ಸ್ಟ್ರಕ್ಚರ್ ರೆಡಿ ಮಾಡೋದಕ್ಕೆ 4 ಪಾಯಿಂಟ್ ಗಮನ ಇಟ್ಕೊಳ್ಳಿ. ಮೇನ್ ಬೇಕಾಗಿರೋದು ಸ್ಟೀಲ್, ಸೆಕೆಂಡು ಸಿಮೆಂಟು, ಮೂರನೇದು ಬಂದು ಆಗ್ರಿಗೇಟರ್ಸ್. ಬೇಸಿಕಲಿ ನಿಮಗೆ 20 mm ಇಲ್ಲಾಂದ್ರೆ 40 mm ಇಲ್ಲ SSM. ನಾಲ್ಕನೇದು ಬಂದು ನಿಮಗೆ ಸ್ಯಾಂಡ್. ಸ್ಟೀಲ್ ಪರ್ಚೇಸ್ ಮಾಡ್ಬೇಕಾದ್ರೆ FE 500 ನಿಮ್ಮ ರೆಸಿಡೆನ್ಷಿಯಲ್ ಇಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ಗೆ G+2 ಆಗಿರ್ಬೋದು, ಇಲ್ಲ ಅಂತಂದ್ರೆ G+5 ಆಗಿರ್ಬೋದು. FE 500 ನ ಪರ್ಚೇಸ್ ಮಾಡ್ಕೊಳ್ಳಿ. FE 415 ಯಾರು ಕಾಂಟ್ರಾಕ್ಟರ್ ಇಲ್ಲ ಅಂತಂದ್ರೆ ಯಾರ ಸ್ನೇಹಿತರು ಏನಾರು ಸಜೆಸ್ಟ್ ಮಾಡಿದ್ರೆ G+1 ಇಲ್ಲ ಕನ್ವೆನ್ಷನ್ ಹಾಲ್ ಕಟ್ತಾ ಇದ್ದೀರಾ, ಲೋಡ್ ಜಾಸ್ತಿ ಇಲ್ಲ ಅಂತ ಸಮಯದಲ್ಲಿ ನೀವು FE 415 ಹಾಕೋಬಹುದು ಸ್ಟೀಲ್ TMT ಬಾರ್ನ. ಇಲ್ಲ ಅಂತಂದ್ರೆ ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದೇನಂತಂದ್ರೆ FE 500 TMT ಬಾರ್ನೇ ಸಜೆಸ್ಟ್ ಮಾಡೋದು. ಬ್ರ್ಯಾಂಡ್ ಯಾವ್ದಾರ ತಗೊಳ್ಳಿ, ಅದೇನು ಇಂಪಾರ್ಟೆಂಟ್. ಬೇಸ್ಡ್ ಆನ್ ನಿಮ್ಮ ಬಜೆಟ್ ಯಾವ ಬ್ರ್ಯಾಂಡ್ ಯಾರು ತಗೊಳ್ಳಿ, FE 500 ಅಂತೂ ತಗೊಳ್ಳಿ. FE ಅಂದ್ರೆ ಕನ್ಫ್ಯೂಸ್ ಆಗ್ಬಿಡಿ. FE ಅಂತಂದ್ರೆ ಬೇಸಿಕಲಿ ಲ್ಯಾಟಿನ್ ವರ್ಡ್, ಇದು ಐರನ್ ಅಂತ ಅರ್ಥ. ಸ್ಟೀಲ್ ಆದ್ಮೇಲೆ ನೆಕ್ಸ್ಟ್ ಬರೋದು ನಿಮಗೆ ಸಿಮೆಂಟು. ಸಿಮೆಂಟ್ ಅಲ್ಲೂ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಮಾರ್ಕೆಟ್ ಅಲ್ಲಿ 100 ಬ್ರ್ಯಾಂಡ್ಗಳಿದೆ. ಯಾವ್ದಾರ ಬ್ರ್ಯಾಂಡ್ ಪರ್ಚೇಸ್ ಮಾಡಿ, ಆದ್ರೆ ಪರ್ಚೇಸ್ ಮಾಡಾದ್ಮೇಲೆ ಯೂಸೇಜ್ ಮಾಡ್ಬೇಕಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಂದ ಮ್ಯಾಕ್ಸಿಮಮ್ ನಿಮಗೆ 90 ಡೇಸ್, 3 months ಇಲ್ಲ 90 ಡೇಸ್ ಒಳಗಡೆ ಸಿಮೆಂಟ್ ಬ್ಯಾಗು ಯೂಸ್ ಆಗೋ ಥರ ಮಾಡ್ಕೊಳ್ಳಿ. ನೆಕ್ಸ್ಟು ಆಗ್ರಿಗೇಟರ್ಸ್ ಏನಿಲ್ಲ, ಬೇಸ್ಡ್ ಆನ್ ಸೈಜ್ ನಿಮಗೆ ಆಗ್ರಿಗೇಟರ್ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಅದು ಬಿಟ್ಟರೆ ಸ್ಯಾಂಡಲ್ಲಿ ದಯವಿಟ್ಟು ಕಾಂಪ್ರಮೈಸ್ ಮಾಡಕ್ಕೆ ಹೋಗ್ಬೇಡಿ. ಡಬಲ್ ವಾಶ್, ನಿಮ್ಮ ಸಪ್ಲೈಯರ್ ಯಾರಿರ್ತಾರೋ ಅವ್ರಿಗೆ ಡಬಲ್ ವಾಶ್ ಬೇಕು ಅಂತಾನೆ M ಸ್ಯಾಂಡ್ ಆಗಿರ್ಬೋದು ಕಟ್ಟಡ ಕಟ್ಟೋದಕ್ಕೆ, ಇಲ್ಲ ಅಂದ್ರೆ ಪ್ಲಾಸ್ಟರಿಂಗ್ಗೆ P ಸ್ಯಾಂಡ್ ಆಗಿರ್ಬೋದು, ಬೇಸಿಕಲಿ ಪ್ಲಾಸ್ಟರಿಂಗ್ ಸ್ಯಾಂಡ್. ನೀವು ಡಬಲ್ ವಾಶ್ ಹಾಕೊಳ್ಳಿ. ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ, ಆದರೆ ನಿಮ್ಮ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತೂ ಮಾಡಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಪ್ಲಾಸ್ಟರಿಂಗ್ ಸ್ಟ್ರಕ್ಚರ್ ಏನೋ ರೆಡಿ ಆಯಿತು. ನೆಕ್ಸ್ಟ್ ಈಗ ಪ್ಲಾಸ್ಟರಿಂಗ್ ಹೋಗ್ತೀರಾ. ಪ್ಲಾಸ್ಟರಿಂಗ್ ಮಾಡ್ಬೇಕಾದ್ರೆ ನಿಮ್ಗೂ ಗೊತ್ತು, ಸಿಮೆಂಟು ಗ್ರೇಡ್ 43 ಯೂಸ್ ಮಾಡಕ್ಕೆ ಹೇಳ್ತೀನಿ. 43 ಗ್ರೇಡ್ ಸಿಮೆಂಟ್ ಯೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆ P ಸ್ಯಾಂಡ್ ಯೂಸ್ ಮಾಡಿ ನೀವು ಪ್ಲಾಸ್ಟರಿಂಗ್ ಮಾಡ್ತೀರಾ. ಪ್ಲಾಸ್ಟರಿಂಗ್ ಮಾಡ್ಬೇಕಾದ್ರೆ ಗಮನ ಇಡಿ ಏನಿರಬೇಕು ಅಂತಂದ್ರೆ, ನಿಮಗೆ ಗ್ರೂ ಕಟಿಂಗ್ ಅನ್ನೋದು ಮಾಡ್ತೀವಿ. ಪ್ಲಂಬಿಂಗ್ ಲೈನ್ಗೆ ಆಗ್ಬೋದು, ಇಲ್ಲಾಂತ ಎಲೆಕ್ಟ್ರಿಕಲ್ ಲೈನ್ಸ್ಗೆ ಆಗ್ಬೋದು, ಗ್ರೂ ಕಟ್ ಮಾಡ್ತೀವಿ. ಈ ಗ್ರೂ ಕಟ್ ಮಾಡ್ಬೇಕಾದ್ರೆ ನೀವು ಈ ಚಿಕನ್ ಮೆಸ್ ಅಂತ ಬರುತ್ತೆ, ಚಿಕನ್ ವೈರ್ ಮೆಸ್ ಅಂತ ಹೇಳ್ತೀವಿ. ಬೇಸಿಕಲಿ ನಿಮಗೆ ಚಿಕನ್ ವೈರ್ ಮೆಸ್ ಅಲ್ಲಿ ಫೈಬರ್ದು ಬರುತ್ತೆ ಮತ್ತೆ MS ಬರುತ್ತೆ. ಇವೆರಡು ಯಾವ್ದಾರ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಬಜೆಟ್ ಪ್ರಕಾರ. ಆದರೆ ಕಾಂಡ್ಯೂಟ್ಗಳು ಎಲ್ಲೆಲ್ಲಿ ಇರುತ್ತೋ, ಎಲೆಕ್ಟ್ರಿಕಲ್ ಲೈನ್ಗಳು ಎಲ್ಲೆಲ್ಲಿ ಹೋಗಿರುತ್ತೋ, ಆಮೇಲೆ ಮತ್ತೆ ಬೇಸಿಕಲಿ ವಾಲ್ ಟು ಪಿಲ್ಲರ್ ಜಾಯಿಂಟ್ಸ್, ಈ ಜಾಯಿಂಟ್ಸ್ಗಳಲ್ಲಿ ಚಿಕನ್ ಮೆಸ್ನ ಕಂಪಲ್ಸರಿ ನೀವು ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಪೈಪ್ಸ್ ಪರ್ಚೇಸ್ ಮಾಡ್ಬೇಕಾದ್ರೆ ನಿಮಗೆ ಒಂದು ಪ್ಲಂಬಿಂಗ್ ಲೈನ್ ಬೇಕಾಗುತ್ತೆ. ಬೇಸಿಕಲಿ ವಾಟರ್ ಲೈನ್ ಇಲ್ಲ ಪ್ಲಂಬಿಂಗ್ ಲೈನ್. ನೆಕ್ಸ್ಟ್ ಬಂದು ನಿಮಗೆ ಸೀವೇಜ್ ಲೈನ್ಗೆ, ನಿಮಗೆ ಸೀವೇಜ್ ಲೈನ್ಗೆಲ್ಲ PVC ಲೈನ್ ಹಾಕೊಳ್ಳಿ, PVC ಪೈಪ್ಸ್ ಹಾಕೊಳ್ಳಿ. ನೆಕ್ಸ್ಟ್ ವಾಟರ್ ಲೈನ್ಗೆ ಅಂದರೆ ನೀವು ಕುಡಿಯುವಂಥ ನೀರು, ಇಲ್ಲ ಅಂತಂದರೆ ಬೋರ್ವೆಲ್ ಇಂದ ಇರ್ಬೋದು, ಇಲ್ಲಾಂದ್ರೆ ಓವರ್ಹೆಡ್ ಟ್ಯಾಂಕ್ ಇಂದ ಇರ್ಬೋದು, ಇಲ್ಲ ಗ್ರೌಂಡ್ ಇಂದ ಓವರ್ಹೆಡ್ ಟ್ಯಾಂಕ್ಗೆ ಹೋಗ್ಬೋದು. ಅದಕ್ಕೆಲ್ಲ ದಯವಿಟ್ಟು CPVC ಪೈಪ್ಗಳನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಬ್ರ್ಯಾಂಡ್ ನಾನೇನು ಕಮೆಂಟ್ ಮಾಡಕ್ಕೆ ಹೋಗೋದಿಲ್ಲ, ಏನಕ್ಕಂದ್ರೆ ಎಲ್ಲ ಬ್ರ್ಯಾಂಡ್ಗಳು ತುಂಬ ಚೆನ್ನಾಗಿರುತ್ತೆ. ಅವ್ರವ್ರ ಬ್ರ್ಯಾಂಡ್ ಅವ್ರವ್ರ ಪ್ರೈಸ್ ಪ್ರಕಾರ ವೇರಿ ಆಗುತ್ತೆ. ನಾನು ಸ್ಟ್ಯಾಂಡರ್ಡ್ ಆಗಿ ಏನು ಮಾಡ್ತೀನಿ ಎಲ್ರಿಗೂ ಅಂತ, ಆಸ್ಟ್ರಾಲು, ಸುಪ್ರೀಮು, ಇಲ್ಲ ಅಂದರೆ ಆಶೀರ್ವಾದು, ಲೆಜೆಂಡರಿ ಬ್ರ್ಯಾಂಡ್ ಅಂತ ಹೇಳ್ಬೋದು. ಇಷ್ಟು ವರ್ಷದಿಂದ ಲೆಗಸಿ ಮೇಂಟೈನ್ ಮಾಡ್ಕೊ ಬಂದಿದ್ದಾರೆ. ಈ ಬ್ರ್ಯಾಂಡ್ಗಳನ್ನ ನಾನು ಯೂಶಲಿ ನಮ್ಮ ಕನ್ಸ್ಟ್ರಕ್ಷನ್ಲಿ ಕಂಪಲ್ಸರಿ ನಾನು ಯೂಸ್ ಮಾಡ್ತೀನಿ. ಪ್ಲಾಸ್ಟರಿಂಗ್ ಆಯಿತು, ಸ್ಟ್ರಕ್ಚರ್ ರೆಡಿ ಆಯಿತು, ಪೈಪ್ಸ್ ಆಯಿತು. ನೆಕ್ಸ್ಟು ವೈರಿಂಗಲ್ಲೂ ಸ್ನೇಹಿತರು ಹೇಳಬೇಕು ಅಂತಂದರೆ 100 ಬ್ರ್ಯಾಂಡ್ಗಳಿದೆ. ಯಾವ ಬ್ರ್ಯಾಂಡ್ ವೈರರ ಪರ್ಚೇಸ್ ಮಾಡ್ಕೊಳ್ಳಿ, ಆದರೆ ದಯವಿಟ್ಟು FR ಅಪ್ರೂವ್ಡ್ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಅಂದರೆ ಫೈರ್ ರೆಡಾರೆಂಟ್ ಅಪ್ರೂವಲ್ ಮಾತ್ರ ದಯವಿಟ್ಟು ವೈರ್ ಪರ್ಚೇಸ್ ಮಾಡ್ಕೊಳ್ಳಿ. ಅದ್ಮೇಲೆ ನೀಟಾಗಿ ಬರ್ದಿರುತ್ತೆ FR ಅಪ್ರೂವ್ಡ್ ಅಂತ. ನಿಮ್ಮ ರೆಸಿಡೆನ್ಷಿಯಲ್ ಮನೆಗಳಿಗೆ ದಯವಿಟ್ಟು ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ವೈರ್ ಆದಮೇಲೆ ಮೇನ್ ಇನ್ನೊಂದು ಗಮನ ಏನಿರಬೇಕು ಅಂತಂದರೆ ವಾಟರ್ ಪ್ರೂಫಿಂಗ್ ಮಾಡ್ಬೇಕಾದ್ರೆ ಕೆಲವರು ಏನು ಮಾಡ್ತೀರಾ, ಬರೀ ನಿಮ್ಮ ಬಾತ್ರೂಮಲ್ಲಿ ವಾಟರ್ ಪ್ರೂಫಿಂಗ್ ಮಾಡಿ ಮರ್ತಾ ಹೋಗ್ತೀರಾ. ನೀವು ವಾಟರ್ ಪ್ರೂಫಿಂಗ್ ಬಾತ್ರೂಮ್ ಒಂದು ಬಿಟ್ಟು ಮೇನ್ ವಾಟರ್ ಸ್ಲ್ಯಾಗ್ ಎಲ್ಲೆಲ್ಲಿ ಇರುತ್ತೆ ಅಂದರೆ ನೀರು ಹರಿಯುವಂಥ ಜಾಗ, ಇಲ್ಲಾಂತ ನೀರು ಬೀಳೋಂಥ ಜಾಗ. ಎಕ್ಸಾಂಪಲ್ ಟೆರೆಸ್ ಏರಿಯಾ, ಬಾತ್ರೂಮ್ ಏರಿಯಾ, ಮತ್ತು ನಿಮಗೆ ಓವರ್ಹೆಡ್ ಟ್ಯಾಂಕ್ ಏನು ಇಡ್ತೀರಾ
ಆ ಟ್ಯಾಂಕ್ ಹತ್ರನು ದಯವಿಟ್ಟು ಆ ಸ್ಲ್ಯಾಬು ಇಲ್ಲಾಂದರೆ ನಿಮ್ಮ ಟ್ಯಾಂಕ್ ಇಡೋ ಅಂಥ ಏರಿಯಾನ ದಯವಿಟ್ಟು ಅಲ್ಲೂ ನೀವು ವಾಟರ್ ಪ್ರೂಫಿಂಗ್ ಮಾಡ್ಕೊಳ್ಳಿ. ಮರೀದೇ ರೀತಿ ನಿಮಗೆ ಫುಟ್ಟಿಂಗಲ್ಲಿ ಮತ್ತು ಅಂಡರ್ಗ್ರೌಂಡ್ ಸಂಪಲ್ಲೂ ವಾಟರ್ ಪ್ರೂಫಿಂಗ್ನ ಕಂಪಲ್ಸರಿ ಮರೀದೇ ರೀತಿ ಮಾಡಿಸ್ಕೊಳ್ಳಿ. ಸೊ ಸ್ವಂತವಾಗಿ ನೀವೇ ಏನಾರ ಆರ್ಕಿಟೆಕ್ಟ್ ಪ್ಲ್ಯಾನ್ ಒಬ್ಬರ ಹತ್ರ ತೊಗೊಂಡು ಮತ್ತು ಸ್ಟ್ರಕ್ಚರಲ್ ಡ್ರಾಯಿಂಗ್ ಇನ್ನೊಂದು ಏಜೆನ್ಸಿ ಹತ್ರ ತೊಗೊಂಡು ನೀವೇ ಕಟ್ಟಿಸ್ತಾ ಇದ್ದೀರಾ, ನಿಮ್ಮ ಹತ್ರ ಟೈಮ್ ಇದೆ ಅಂತಂದರೆ ಇವಿಷ್ಟು ಪಾಯಿಂಟ್ಸ್ನ ಗಮನ ಇಟ್ಟು ಆಮೇಲೆ ನಿಮ್ಮ ಬಿಲ್ಡಿಂಗ್ ಕಟ್ಟಿಸ್ಕೊಳ್ಳಿ. ಇಲ್ಲ ಅಂತಂದರೆ ಟೆನ್ಷನ್ ಬಿಡಿ, GIW ಕನ್ಸ್ಟ್ರಕ್ಷನ್ ಕೊಡಿ, ಆರಾಮಾಗೆ ಕೀ ತಗೊಳ್ಳಿ.